ಎಂದೇ ಖ್ಯಾತಿ ಹೊಂದಿರುವ ಬೇಲೂರು ಚೆನ್ನಕೇಶವ ಸ್ವಾಮಿ ಬ್ರಹ್ಮರಥೋತ್ಸವ ನಾಡರಥೋತ್ಸವ ಅಂಗವಾಗಿ ಸೋಮವಾರ ಖಜಾನೆಯ ಭದ್ರತೆಯಲ್ಲಿ ಚೆನ್ನಕೇಶವ ಸ್ವಾಮಿ ಮತ್ತು ಸೋಮೇನಾಯಕಿ ಹಾಗೂ ರಂಗನಾಯಕಿ ಅವರ ಆಭರಣಗಳು ವಿಶೇಷ ಪೂಜೆ ಸಲ್ಲಿಸಿ ಪೊಲೀಸ್ ಭದ್ರತೆಯೊಂದಿಗೆ ದೇಗುಲಕ್ಕೆ ಮೆರವಣಿಗೆ ಮೂಲಕ ತರಲಾಯಿತು. ಐತಿಹಾಸಿಕ ಪ್ರಸಿದ್ಧ ಹೊಯ್ಸಳ ನಾಡು ಎಂದೇ ಖ್ಯಾತಿ ಹೊಂದಿರುವ ಬೇಲೂರು ಚೆನ್ನಕೇಶವ ಸ್ವಾಮಿ ಬ್ರಹ್ಮರಥೋತ್ಸವ ನಾಡರಥೋತ್ಸವ ಅಂಗವಾಗಿ ಸೋಮವಾರ ಖಜಾನೆಯ ಭದ್ರತೆಯಲ್ಲಿದ್ದ ಚೆನ್ನಕೇಶವ ಸ್ವಾಮಿ ಮತ್ತು ಸೌಮ್ಯನಾಯಕಿ ಹಾಗೂ ರಂಗನಾಯಕಿ ಅವರ ಆಭರಣಗಳು ವಿಶೇಷ ಪೂಜೆ ಸಲ್ಲಿಸಿ ಪೊಲೀಸ್ ಭದ್ರತೆಯೊಂದಿಗೆ ದೇಗುಲಕ್ಕೆ ಮೆರವಣಿಗೆ ಮೂಲಕ ತರಲಾಯಿತು. ಪಲ್ಲಕ್ಕಿ ಮೂಲಕ ದೇವಾಲಯಕ್ಕೆ ಬಂದ ಆಭರಣಗಳನ್ನು ದೇಗುಲದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ನಾರಾಯಣಸ್ವಾಮಿ ಮತ್ತು ದೇಗುಲದ ಕಾರ್ಯನಿರ್ವಾಹಕ ಅಧಿಕಾರಿ ಯೋಗೇಶ್, ಪ್ರಧಾನ ಅರ್ಚಕರಾದ ಶ್ರೀನಿವಾಸ ಸ್ವಾಮಿ ಭಟ್ಟರ್, ನರಸಿಂಹ ಭಟ್ಟರ್ ಸಮ್ಮುಖದಲ್ಲಿ ಆಭರಣಗಳನ್ನು ಪರಿಶೀಲನೆ ನಡೆಸಿ ದೇವರಿಗೆ ಧರಿಸಲು ಅರ್ಚಕರಿಗೆ ನೀಡಲಾಯಿತು. ದಕ್ಷಿಣ ಭಾರತದಲ್ಲಿ ಭಕ್ತರ ಪಾಲಿನ ವೈಕುಂಠ ಎಂದೇ ಹೆಸರು ಪಡೆದ ಬೇಲೂರು ಚೆನ್ನಕೇಶವ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಶತಶತಮಾನಗಳ ಐತಿಹಾಸಿಕ ಉಲ್ಲೇಖವಿದೆ. ಪ್ರತಿ ವರ್ಷ ಯುಗಾದಿ ಹಬ್ಬದಿಂದ ಆರಂಭವಾಗಿ ಚೆನ್ನಕೇಶವ ಸ್ವಾಮಿ ರಥೋತ್ಸವ 15 ದಿನಗಳ ಅದ್ದೂರಿಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಬೇಲೂರು ಶಿಲ್ಪಕಲೆಗಳ ನಾಡು. ಇಲ್ಲಿನ ಶಿಲ್ಪ ವೈಭವ ವೀಕ್ಷಿಸಲು ದೇಶ ವಿದೇಶಗಳಿಂದ ಪ್ರವಾಸಿಗರು ಬರುತ್ತಾರೆ. ಅಂತೆಯೇ ಚೆನ್ನಕೇಶವ ಸ್ವಾಮಿಗೆ ರಾಜ್ಯ ಅಂತರಾಜ್ಯದಲ್ಲಿ ಭಕ್ತರು ಇದ್ದು ಪ್ರತಿ ವರ್ಷ ನಡೆಯುವ ಬ್ರಹ್ಮರಥೋತ್ಸವಕ್ಕೆ ಬರುವ ವಾಡಿಕೆ ಇದೆ. ಚೆನ್ನಕೇಶವ ಜಾತ್ರೆಯಲ್ಲಿ ಹನುಮಂತೋತ್ಸವ, ದಿವ್ಯ ಗರುಡೋತ್ಸವ, ಬ್ರಹ್ಮರಥೋತ್ಸವ, ನಾಡರಥೋತ್ಸವ ಪ್ರಮುಖ ಉತ್ಸವಗಳಲ್ಲಿ ಲಕ್ಷಾಂತರ ಭಕ್ತರು ಕೇಶವನ ದರ್ಶನ ಪಡೆದು ಧನ್ಯರಾಗುತ್ತಾರೆ. ಯುಗಾದಿ ಮುನ್ನ ದಿನವೇ ಖಜಾನೆಯಲ್ಲಿನ ಕೇಶವನ ಒಡವೆಗಳನ್ನು ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ದೇಗುಲದ ಕಚೇರಿಗೆ ತಂದು ಚೆನ್ನಕೇಶವ ಸ್ವಾಮಿ, ಸೌಮ್ಯನಾಯಕಿ, ರಂಗನಾಯಕಿ ಅಮ್ಮನವರ ಒಡವೆಗಳನ್ನು ಪರಿಶೀಲನೆ ನಡೆಸಿ ಯುಗಾದಿ ಹಬ್ಬದ ದಿನ ಕೇಶವನ ಧರಿಸಲು ಪ್ರಧಾನ ಅರ್ಚಕರಿಗೆ ಹಸ್ತಾಂತರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಡಾಕ್ಟರ್ ನಾರಾಯಣಸ್ವಾಮಿ, ಪ್ರತಿ ವರ್ಷ ನಡೆಯುವ ಚೆನ್ನಕೇಶವ ಜಾತ್ರಾ ಮಹೋತ್ಸವ ಅಂಗವಾಗಿ ಖಜಾನೆಯಲ್ಲಿನ ಆಭರಣಗಳನ್ನು ದೇಗುಲಕ್ಕೆ ತಂದು ಇಂದು ಪರಿಶೀಲನೆ ನಡೆಸಲಾಗಿದೆ. ಪ್ರತಿ ಆಭರಣಗಳನ್ನು ಖಾತ್ರಿ ಪಡೆಯಲಾಗಿದೆ. ಯುಗಾದಿ ಹಬ್ಬದ ದಿನದಿಂದ ಏಪ್ರಿಲ್ 23ರ ತನಕ ಸ್ವಾಮಿಗೆ ಆಭರಣಗಳನ್ನು ಧರಿಸಲಾಗುತ್ತದೆ ಎಂದ ಅವರು, ಜಾತ್ರಾ ಮಹೋತ್ಸವದಲ್ಲಿ ಅತಿ ಹೆಚ್ಚು ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಲು ದೇಗುಲ ಆಡಳಿತ ಸಕಲ ವ್ಯವಸ್ಥೆ ಮಾಡಿದೆ ಎಂದರು. ದೇಗುಲ ಪ್ರಧಾನ ಅರ್ಚಕ ಶ್ರೀನಿವಾಸ ಭಟ್ ಮಾತನಾಡಿ, ಚಂದ್ರಮಾನ ಯುಗಾದಿ ದಿನದಿಂದ ಆರಂಭವಾಗುವ ಬೇಲೂರು ಚೆನ್ನಕೇಶವ ಸ್ವಾಮಿ ಜಾತ್ರೆಗೆ ನಾಳೆಯಿಂದಲೇ ವಿವಿಧ ಅಭಿಷೇಕ ಮಾಡಿ ಉತ್ಸವಗಳಿಗೆ ಚಾಲನೆ ನೀಡಲಾಗುತ್ತದೆ. ಏಪ್ರಿಲ್ 12ರಿಂದ 23ರ ತನಕ ವಿವಿಧ ವೈವಿಧ್ಯಮಯ ಉತ್ಸವಗಳು ಭಕ್ತರ ಸಹಕಾರದಿಂದ ನಡೆಯಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಚೆನ್ನಕೇಶವ ಸ್ವಾಮಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ವಿಜಯಲಕ್ಷ್ಮಿ, ಸುಧಾ, ರವೀಂದ್ರ, ರವಿಶಂಕರ್, ಪ್ರಮೋದ್ ಮತ್ತು ಅಡ್ಡೆಗರರಾದ ಶ್ರೀನಿವಾಸ, ವೆಂಕಟೇಶ್, ದೇವರಾಜು ಇನ್ನು ಮುಂತಾದವರು ಹಾಜರಿದ್ದರು. ವೇದಶಾಸ್ತ್ರಾತ್ ಪರಮಾತ್ಮ ನದೈವಂ ಕೇಶವಾತ್ಮ ಮುಖ್ಯಮಂತ್ರಿ ರಾಮಾನುಜ ಶ್ರೀಯವರ ದರ್ಶನ ಮತ್ತು ಅಮರ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇದಕ್ಕೆ ಹೆಚ್ಚಾಗಿ ಭಕ್ತಾದಿಗಳು ಬಂದು ದೇವರ ಸೇವೆ ಮಾಡಿ ಅವರ ಪುನೀತರಾಗಬೇಕೆಂದು ಈ ಮೂಲಕ ಕೇಶವನ ಪ್ರಾರ್ಥನೆ ಮಾಡ್ತಾ ಕೇಶವನ ಸ್ಮರಣೆಯೊಂದಿಗೆ ಈ ಕಾರ್ಯಕ್ರಮ ನಡೆಸ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿಯವರ ರಥೋತ್ಸವವನ್ನು ದಿನಾಂಕ 12/4/2024ರಿಂದ 25/4/2024ರವರೆಗೆ ಮತ್ತು ನಮ್ಮ ಅಡ್ಡೆಗಾರರು ಮತ್ತು ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಯವರ ಸಮಕ್ಷಮದಲ್ಲಿ ನೀಟಾಗಿ ಪರಿಶೀಲನೆ ಮಾಡಿರ್ತೇವೆ. ಎಲ್ಲ ರೀತಿ ಸರಿಯಾಗಿರುತ್ತೆ ಮತ್ತು ಅದನ್ನು ನಾವು ಈ ದಿನ ಅರ್ಚಕರ ವಶಕ್ಕೆ ಕೊಟ್ಬಿಟ್ಟು ಬಹಳ ವಿಜೃಂಭಣೆಯಿಂದ ಮಾಡಲಿಕ್ಕೆ ಎಲ್ಲ ತಯಾರಿನೂ ನಾವು ಮಾಡ್ಕೊಂಡಿದ್ದೇವೆ. ಎಲ್ಲ ಭಕ್ತಾದಿಗಳು, ನಾಡಿನ ಎಲ್ಲ ಭಕ್ತಾದಿಗಳು ರಥೋತ್ಸವಕ್ಕೆ ಬಂದು ಶ್ರೀ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾಗಬೇಕಾಗಿ ಈ ಸಂದರ್ಭದಲ್ಲಿ ನಾನು ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ ರಥೋತ್ಸವದ ಪ್ರಯುಕ್ತ ಈ ದಿನ ನಾವು ತಾಲೂಕು ಆಫೀಸಿಗೆ ಹೋಗಿ ಸ್ವಾಮಿಯವರ ಆಭರಣಗಳನ್ನು ಚಂದ್ರಮಾನ ಯುಗಾದಿಯ ಭಕ್ತಾದಿಗಳಿಗೆ ಮತ್ತು ಚೆನ್ನಕೇಶವ ಸ್ವಾಮಿಯ ಸರ್ವ ಭಕ್ತಾದಿಗಳಿಗೆ ಮತ್ತು ಬೇಲೂರಿನ ಜನತೆಗೆ ಯುಗಾದಿಯ ಆರ್ಥಿಕ ಶುಭಾಶಯಗಳು ಮತ್ತು ಚೆನ್ನಕೇಶವ ಸ್ವಾಮಿಯ ರಥೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಎಲ್ಲರೂ ಹೆಚ್ಚಿನ